ಹೋದ್ ಸರಿ ಹಂಗೆ ನಮಗೆ ಗೂಬೆ ಕೂತರಿಸಿದ್ರು ಜನಗಳ ಮೇಲೆ. ಹೋದ್ ಸರಿ ಕೂತರಿಸಿ ಎಲ್ಲಾ ಬೆಲೆಗಳನ್ನ ಏರಿಕೆ ಮಾಡಿಬಿಟ್ರು. ಸುಮಾರು 40,000 ಕೋಟಿಗೂ ಹೆಚ್ಚಿಗೆ ಮಾಡಿರ್ಬೇಕನ್ನೋ ಟ್ಯಾಕ್ಸ್ ಗೊತ್ತಿಲ್ಲ. ಪೆಟ್ರೋಲು, ಡೀಸೆಲ್ಲು, ಹಾಲು, ಆಲ್ಕೋಹಾಲು, ಸ್ಟ್ಯಾಂಪ್ ಡ್ಯೂಟಿ. ನಾವಿದ್ದಾಗೆಲ್ಲ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದ್ರಿ ನಾವು. ಯಾರು ಬಡವರು ಫ್ಲಾಟ್ ತಗೊಂಡ್ರೆ 40 ಲಕ್ಷದೊಳಗಡೆ ಫ್ಲಾಟ್ ತಗೊಂಡ್ರೆ ಅವ್ರಿಗೆ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದ್ದೆ ನಾನು. ಗೈಡೆನ್ಸ್ ವ್ಯಾಲ್ಯೂ ಕಡಿಮೆ ಮಾಡಿದೆ ನಾನು. ಎಲ್ಲ GPAಗಳು ಮಾಡ್ತಾ ಇದ್ರು, ಅಗ್ರಿಮೆಂಟ್ಗಳು ಮಾಡ್ತಾ ಇದ್ರು ಎಲ್ಲರೂ ಕೂಡ. ಈ ಅಗ್ರಿಮೆಂಟ್ GPA ಹೋಗಬೇಕು, ಸರ್ಕಾರಕ್ಕೆ ಆದಾಯ ಬರಬೇಕು ಅಂತ ಹೇಳಿ ನಾನು ಮಾಡಿದ್ಕೆ 1,500 ಕೋಟಿ ಎಕ್ಸ್ಟ್ರಾ ಬಂತು. 1,500 ಕೋಟಿ ಬಡ್ಜೆಟಲ್ಲಿ ಎಕ್ಸ್ಟ್ರಾ ಬಂತು. ಈಗ ಸಿದ್ದರಾಮಯ್ಯನವರು ಇದೇ ಸೇಮ್ ಕೊಟ್ಟಿದ್ದಾರೆ. ಇನ್ನ ಈ ವರ್ಷ ಇದೆಯಲ್ಲ 2025 ಮಾರಿ ಹಬ್ಬ ಜನಗಳಿಗೆ ಕಾದಿದೆ. ಮಾರಿ ಹಬ್ಬ ಎಲ್ಲರಿಗೂ ತೆರಿಗೆಗಳು ನೋಡಿ. ಅವಾಗೆ ಹಾಲಂದಕ್ಕೆ ಹಾಗೆ ಪ್ಲಾನ್ ಹಾಕೊಂಡವ್ರೆ. ಹಾಲಂದು ರೈಸ್ ಮಾಡ್ತಾರೆ, ಆಲ್ಕೋಹಾಲ್ ಬಿಯರ್ಗೆ ಫಸ್ಟ್ ಮಾಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ಕಡಿಮೆ ಇರೋ ಡ್ರಿಂಕ್ ಇರ್ಬೇಕದು. 4% 5% ಆಲ್ಕೋಹಾಲ್ ಇರಬೇಕು. ಫಸ್ಟ್ ಅಲ್ಲಿಂದ ಶುರು ಮಾಡಿ ಆಮೇಲೆ 40% ಆಲ್ಕೋಹಾಲ್ಗೂ ಹೋಗ್ತಾರೆ. ಅಂದ್ರೆ ತೆರಿಗೆಗಳು ಇನ್ಮೇಲೆ ಇಂಡೈರೆಕ್ಟ್ ಆಗಿ ಇನ್ನು ವರ್ಷ ಪೂರ್ತಿ ತೆರಿಗೆಗಳು, ಪ್ರತಿ ತಿಂಗಳು ತೆರಿಗೆಗಳಿಗೆ ನಾವು ಹೋಗ್ಬೇಕಾಗ್ತದೆ. ಆ ಪರಿಸ್ಥಿತಿಗೆ ಇವತ್ತು ನಮ್ಗೆ ತಂದಿದ್ದಾರೆ. ಅದರಿಂದ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು ಈ ಹೆಚ್ಚುತ್ತಿರುವ ಸಾಲದ ಹೊರೆಯನ್ನು ನಾವು ಹೇಗೆ ಇಳಿಸ್ಕೊಳೋದು ಅನ್ನೋದ್ರ ಬಗ್ಗೆನೂ ನನಗನ್ಸ್ತತೆ ಮುಖ್ಯಮಂತ್ರಿಗಳು ಯೋಚನೆ ಮಾಡಿಲ್ಲ. ಅವರೇ ಹೇಳಿದ್ರು GDPಯ 24.91 ಆಗಿದೆ ನಮ್ಮದು ಸಾಲದ್ದು. ಇದು ಮತ್ತೆ ಎಲ್ಲೂ ಕೂಡ ಅವರೇ ಹೇಳಿದ ರೀತಿ ಸಾಲ ತೆಗೆದುಕೊಳ್ಬೇಕು, ಆ ಸಾಲವನ್ನು ಅಭಿವೃದ್ಧಿಗೆ ಯೂಸ್ ಮಾಡಬೇಕು. ಈಗ 1,16,000 ಸಾಲ ತಗೊಂಡಿದ್ದಾರೆ. ಆ 1,16,000ನ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾಗಿತ್ತು. ಅಭಿವೃದ್ಧಿಗೆ ಇಲ್ಲ. ಅವ್ರು ತೋರಿಸಿರೋದೇ ಈ ಸರಿ 70,000ನ 80,000ನ ತೋರಿಸಿದ್ದಾರೆ. 73,000 83 83. ಹೋದ್ ಸರಿ ಕಡಿಮೆ ಇತ್ತು, ಈ ಸರಿ ಅಲ್ಲಿಗೆ ತಂದಿದ್ದಾರೆ. ಅವ್ರು ಸಾಲ ಮಾಡಿರೋದೆಷ್ಟು? 1,16,000. ಅವರೇ ಹೇಳಿರೋ ಪ್ರಕಾರ ಸಾಲ ಮಾಡೋದು ತಪ್ಪಲ್ಲ, ಸಾಲ ಮಾಡೋದು ತಪ್ಪಲ್ಲ, ಅದನ್ನೆಲ್ಲನೂ ಕೂಡ ಅಭಿವೃದ್ಧಿಗೆ ಯೋಚನೆ ಮಾಡಬೇಕು ಅಂತ ಅವ್ರದೇ ರೂಲ್, ಅವರೇ ಒಂದು ರೂಲ್ ಮಾಡ್ಕೊಂಡಿದ್ದಾರೆ. ಆ ರೂಲ್ನ ಅವರೇ ವೈಲೇಟ್ ಮಾಡಿಬಿಟ್ಟಿದ್ದಾರೆ. ಅವ್ರು ಮಾಡಿದ ರೂಲ್ನ ಅವರೇ ವೈಲೇಟ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಇವತ್ತು ಅಭಿವೃದ್ಧಿ ಯೋಜನೆಗಳಿಗೆ ಇವತ್ತು ಹಣ ಇಲ್ಲ. ಅದಕ್ಕೆ ಎಲ್ಲ ನಾನು ಅವಾಗೆ ಉದಾಹರಣೆ ಕೊಟ್ಟಿದ್ದೀನಿ. ಎಲ್ಲ ಶಾಸಕರು ಏನೇನು ಕಾಮೆಂಟ್ಗಳು ಮಾಡಿದ್ದಾರೆ, ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲರೂ ಗೊತ್ತಿದ್ದಾರೆ. ಆ ಕಾಮೆಂಟ್ಗಳು ನಾನು ನೋಡಿದ್ದೀನಿ. ಅದರಿಂದ ಇವತ್ತು ಬಜೆಟ್ ಒಟ್ಟು ಗಾತ್ರದಲ್ಲಿ 17.4% ಮಾತ್ರ ಅಭಿವೃದ್ಧಿಗೆ ಖರ್ಚು ಮಾಡೋಕ್ಕೆ ಅವರು ಯೋಚನೆ ಮಾಡಿದ್ದಾರೆ. ಇದರಿಂದ ಎಲ್ಲೂ ಉದ್ಯೋಗ ಸೃಷ್ಟಿ ಆಗಲ್ಲ, ಎಲ್ಲೂ ಕೂಡ ಅಭಿವೃದ್ಧಿಯ ಒಂದು ಸೂಚ್ಯಾಂಕ ಮುಂದೆ ಹೋಗಲ್ಲ. ರಾಜ್ಯದ ಆರ್ಥಿಕ ಸ್ಥಿತಿ ಏನಾಗ್ತಾ ಇದೆ, ಅದು ಬಹಳ ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದೆ ಇವತ್ತು. ಆರ್ಥಿಕ ಪರಿಸ್ಥಿತಿ ಎಲ್ಲರೂ ಮಾತಾಡ್ತಾ ಇದ್ದಾರೆ, ನಾನಲ್ಲ, ಎಲ್ಲ ಪತ್ರಿಕೆಯಲ್ಲೂ ಬರೆದಿದ್ದಾರೆ. ದುಸ್ಥಿತಿಗೆ ನಾವು ಕೇರಳ ರೀತಿ ಹೋಗ್ತೀರಿ ಅನ್ನೋದು ರೀತಿಯಲ್ಲಿ ಎಲ್ಲ ಪತ್ರಿಕೆಗಳು ಎಲ್ಲರೂ ಮಾತಾಡ್ತಾ ಇದ್ದಾರೆ, ಜನನೂ ಮಾತಾಡ್ತಾ ಇದ್ದಾರೆ. ಎಂಥ ಸರ್ಕಾರನ ನಾವು ತಂದ್ಬಿಟ್ರಪ್ಪ, ಏನ್ ತಪ್ಪು ಮಾಡಿದ್ರಿ ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾ ಇದೆ.